ನಮಸ್ಕಾರ ಸ್ನೇಹಿತರೆ, ಯಾವುದೇ ಶುಭ ಕಾರ್ಯವಿರಲಿ ನಾವು ಮೊದಲು ಪೂಜಿಸುವುದು ವಿಘ್ನ ನಿವಾರಕ ಗಣೇಶನನ್ನು. ಆದರೆ ನಮ್ಮ ಹೆಮ್ಮೆಯ ಸನಾತನ ಧರ್ಮದಲ್ಲಿ ಗಣಪತಿಯ ಆರಾಧನೆ ಎಷ್ಟು ಹಳೆಯದು ಎಂದು ನಿಮಗೆ ಗೊತ್ತೇ? ಇಂದು ನಾವು ಈ ವಿಡಿಯೋದಲ್ಲಿ ಪ್ರಪಂಚದ ಅತ್ಯಂತ ಹಳೆಯ ಮತ್ತು ಇತಿಹಾಸ ಪ್ರಸಿದ್ಧ ಗಣೇಶ ದೇವಸ್ಥಾನಗಳ ಬಗ್ಗೆ ತಿಳಿಯಲಿದ್ದೇವೆ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಯಾಕಂದರೆ ಇದರಲ್ಲಿ ಭಾರತ ಮಾತ್ರವಲ್ಲದೆ ವಿದೇಶದಲ್ಲಿರುವ ಹಳೆಯ ದೇವಸ್ಥಾನದ ಮಾಹಿತಿಯೂ ಇದೆ. ನಮ್ಮ ಪಟ್ಟಿಯಲ್ಲಿ ಮೊದಲನೆಯದು ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಇಡುಗುಂಜಿ ಮಹಾಗಣಪತಿ ದೇವಸ್ಥಾನ. ಇದು ಸುಮಾರು 1500 ವರ್ಷಗಳಿಗಿಂತಲೂ ಹಳೆಯದಾದ ಇತಿಹಾಸವನ್ನು ಹೊಂದಿದೆ ಎಂದು ನಂಬಲಾಗಿದೆ. ಇಲ್ಲಿನ ವಿಶೇಷತೆ ಎಂದರೆ ಗಣೇಶನಿಗೆ ಕೇವಲ 2 ಕೈಗಳಿವೆ, ದ್ವಿಭುಜ. ಒಂದು ಕೈಯಲ್ಲಿ ಮೋದಕ, ಇನ್ನೊಂದು ಕೈಯಲ್ಲಿ ಪದ್ಮವನ್ನು ಹಿಡಿದಿರುವ ಈ ವಿಗ್ರಹವು ಭಕ್ತರನ್ನು ಮಂತ್ರಮುಗ್ಧಗೊಳಿಸುತ್ತದೆ. ದ್ವಾಪರ ಯುಗದ ಅಂತ್ಯದಲ್ಲಿ ಭೃಗು ಮಹರ್ಷಿಗಳು ಇಲ್ಲಿ ಪೂಜೆ ಮಾಡಿದ್ದರು ಎಂಬ ಐತಿಹ್ಯವಿದೆ. ಮುಂದಿನದು ತಮಿಳುನಾಡಿನ ಶಿವಗಂಗೈ ಜಿಲ್ಲೆಯಲ್ಲಿರುವ ಪಿಳ್ಳಯಾರಪಟ್ಟಿ ಕರ್ಪಗ ವಿನಾಯಕರ ದೇವಸ್ಥಾನ. ಇದು ಕಲ್ಲಿನಲ್ಲಿ ಕೆತ್ತಲಾದ ರಾಕ್ ಕಟ್ ಅತ್ಯಂತ ಹಳೆಯ ಗುಹಾಂತರ ದೇವಾಲಯಗಳಲ್ಲಿ ಒಂದಾಗಿದೆ. ಇತಿಹಾಸಕಾರರ ಪ್ರಕಾರ ಇದು ಸುಮಾರು 1600 ವರ್ಷಗಳಷ್ಟು ಹಳೆಯದು. ಇಲ್ಲಿನ ಗಣೇಶನ ಸೊಂಡಿಲು ಬಲಭಾಗಕ್ಕೆ ತಿರುಗಿದ್ದು, ಬಲಮುರಿ ಗಣೇಶ ಕೇವಲ 2 ಕೈಗಳನ್ನು ಹೊಂದಿದ್ದಾನೆ. ಈ ದೇವಸ್ಥಾನದ ವಾಸ್ತುಶಿಲ್ಪವು ಪಲ್ಲವ ಮತ್ತು ಪಾಂಡ್ಯ ರಾಜರ ಕಾಲದ ವೈಭವವನ್ನು ನೆನಪಿಸುತ್ತದೆ. ಭಾರತದ ಹೃದಯ ಭಾಗವಾದ ಮಧ್ಯಪ್ರದೇಶದ ಶಿವಪುರಿ ಜಿಲ್ಲೆಯ ಚೋರಪುರ ಎಂಬಲ್ಲಿ ಅತ್ಯಂತ ಪ್ರಾಚೀನವಾದ ಗಣೇಶನ ಮೂರ್ತಿಗಳು ಪತ್ತೆಯಾಗಿವೆ. ಪುರಾತತ್ವ ಇಲಾಖೆಯ ಪ್ರಕಾರ ಇಲ್ಲಿನ ಕೆಲವು ಪ್ರತಿಮೆಗಳು ಮತ್ತು ದೇವಸ್ಥಾನದ ಭಾಗಗಳು 8ನೇ ಅಥವಾ 9ನೇ ಶತಮಾನದ್ದಾಗಿವೆ. ಗುಪ್ತರ ಕಾಲದ ನಂತರದ ವಾಸ್ತುಶಿಲ್ಪವನ್ನು ಇವು ಬಿಂಬಿಸುತ್ತವೆ. ಇತಿಹಾಸ ಮತ್ತು ಪುರಾತನ ಕಲೆಯ ಬಗ್ಗೆ ಆಸಕ್ತಿ ಇರುವವರಿಗೆ ಇದು ಅತ್ಯಂತ ಪ್ರಮುಖವಾದ ಸ್ಥಳವಾಗಿದೆ. ನಿಮಗೆ ಆಶ್ಚರ್ಯವಾಗಬಹುದು, ಆದರೆ ಗಣೇಶನ ಆರಾಧನೆ ಕೇವಲ ಭಾರತಕ್ಕೆ ಸೀಮಿತವಾಗಿಲ್ಲ. ಜಪಾನ್ ದೇಶದಲ್ಲಿ ಗಣೇಶನನ್ನು ಕಾಂಗಿತೆನ್ ಅಥವಾ ಶೋಟೆನ್ ಎಂಬ ಹೆಸರಿನಿಂದ ಪೂಜಿಸಲಾಗುತ್ತದೆ. ಜಪಾನ್ನ ಅಸಕುಸಾದಲ್ಲಿರುವ ಹೊಂಜೋಜಿನಂತಹ ದೇವಸ್ಥಾನಗಳಲ್ಲಿ 100 ವರ್ಷಗಳ ಹಳೆಯದಾದ ಗಣೇಶನ ಆರಾಧನೆಯ ಸಂಪ್ರದಾಯವಿದೆ. ಇದು ನಮ್ಮ ಸಂಸ್ಕೃತಿ ಪ್ರಪಂಚದಾದ್ಯಂತ ಎಷ್ಟು ವಿಸ್ತಾರವಾಗಿತ್ತು ಎಂಬುದಕ್ಕೆ ಸಾಕ್ಷಿ. ನೋಡಿದ್ರಲ್ಲ ಸ್ನೇಹಿತರೆ, ಇವು ಪ್ರಪಂಚದ ಕೆಲವು ಅತ್ಯಂತ ಹಳೆಯ ಮತ್ತು ಪವಿತ್ರವಾದ ಗಣೇಶ ದೇವಸ್ಥಾನಗಳು. ಇವುಗಳಲ್ಲಿ ನೀವು ಯಾವ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದೀರಿ ಅಥವಾ ನೀಡಲು ಬಯಸುತ್ತೀರಿ ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು. ಗಣಪತಿ ಬಪ್ಪ ಮೌರ್ಯ.